ಇದೊಂದು ಆಶ್ಚರ್ಯಕರ ವಿಷಯ. ಕೆಲವು ದೇಶಗಳಲ್ಲಿ ಸಮಸ್ಯೆಗಳೇ ಇಲ್ಲವಂತೆ, ಏಕೆಂದರೆ ಅವರ ಭಾಷೆಗಳಲ್ಲಿ ಸಮಸ್ಯೆ ಎನ್ನುವ ಪದವಿಲ್ಲ, ಅದರ ಬದಲು ಸವಾಲು ಎನ್ನುವ ಪದ ಇದೆಯಂತೆ. ಹಾಗಾಗಿ ಆ ದೇಶಗಳಲ್ಲಿ ಸಮಸ್ಯೆಗಳಿಲ್ಲ, ಆದರೆ ಸವಾಲುಗಳಿವೆ. ಯೋಚಿಸಿ ನೋಡಿ. ಸಮಸ್ಯೆ ಎಂದ ತಕ್ಷಣ ನಾವು ಕೊಂಚ ಚಿಂತೆಗೆ ಒಳಗಾಗುತ್ತೇವೆ. ಆದರೆ ಸವಾಲು ಎಂದರೆ ನಾವು ಜಾಗೃತರಾಗುತ್ತೇವೆ, ಅದನ್ನು ಎದುರಿಸಲು ಸಿದ್ಧರಾಗುತ್ತೇವೆ. ನಾವು ಪರಿಸ್ಥಿತಿಯನ್ನು ವಿವರಿಸುವಾಗ ಸರಿಯಾದ ಪದಗಳನ್ನು ಬಳಸಿದರೆ ಚಿಂತೆ ದೂರವಾಗುತ್ತದೆ, ಬುದ್ಧಿ ಜಾಗೃತವಾಗುತ್ತದೆ, ಸರಿಯಾದ ಫಲಿತಾಂಶವೂ ದೊರೆಯುತ್ತದೆ. ತತ್ಸಂಬಂಧವಾಗಿ ನಾವೆಲ್ಲ ಕೇಳಿರುವ ಹಳೆಯ ಕಥೆಯೊಂದನ್ನು ನೆನಪಿಸಿಕೊಳ್ಳಬಹುದು. ಯಹೂದಿ ಯುವಕರಿಬ್ಬರು ಪ್ರಾರ್ಥನಾ ಮಂದಿರವೊಂದರಲ್ಲಿ ಧಾರ್ಮಿಕ ತರಬೇತಿ ಪಡೆಯುತ್ತಿದ್ದರಂತೆ. ಅಲ್ಲಿ ಕಠೋರವಾದ ನೀತಿ ನಿಯಮಗಳನ್ನು ಪಾಲಿಸಬೇಕಿತ್ತು. ಅವರಿಬ್ಬರಿಗೂ ಸಿಗರೇಟು ಸೇದುವ ಹವ್ಯಾಸವಿತ್ತು. ಆದರೆ ಮಂದಿರದಲ್ಲಿ ಧೂಮಪಾನ ನಿಷೇಧವಿತ್ತು. ಅವರಿಬ್ಬರೂ ಹಳೆಯ ಹವ್ಯಾಸವನ್ನು ಬಿಡಲಾಗದೆ ತಳಮಳಿಸುತ್ತಿದ್ದರು. ಅವರಿಗೆ ಪ್ರತಿದಿನ ಸಂಜೆ 1 ಗಂಟೆಯ ಕಾಲ ಮಂದಿರದ ಹೊರಗಿನ ತೋಟದಲ್ಲಿ ಸುತ್ತಾಡಿ ಬರುವ ಅವಕಾಶವಿತ್ತು. ಆ ಸಮಯವನ್ನು ವೈಯಕ್ತಿಕ ಪ್ರಾರ್ಥನಾ ಸಮಯವೆಂದು ಕರೆಯುತ್ತಿದ್ದರು. ಯುವಕರಿಬ್ಬರು ವೈಯಕ್ತಿಕ ಪ್ರಾರ್ಥನಾ ಸಮಯದಲ್ಲಿ, ಅಂದರೆ ತೋಟದಲ್ಲಿ ಸುತ್ತಾಡುವಾಗ ಧೂಮಪಾನ ಮಾಡಲು ಅನುಮತಿ ಕೇಳಲು ಬೇರೆ ಬೇರೆಯಾಗಿ ಹೋದರು. ಅಂದು ಸಂಜೆ ಎರಡನೆಯವನು ತೋಟದಲ್ಲಿ ಧೂಮಪಾನ ಮಾಡುತ್ತಿರುವುದನ್ನು ಕಂಡ ಮೊದಲನೆಯವನು ಆಶ್ಚರ್ಯದಿಂದ ಧೂಮಪಾನ ಮಾಡಲು ಹೇಗೆ ಸಾಧ್ಯವಾಯಿತೆಂದು ಕೇಳಿದ. ಎರಡನೆಯವನು, ನಾನು ಹಿರಿಯ ಗುರುಗಳ ಅನುಮತಿ ಪಡೆದೇ ಧೂಮಪಾನ ಮಾಡುತ್ತಿದ್ದೇನೆ ಎಂದಾಗ ಮೊದಲನೆಯವನ ಸಿಟ್ಟು ನೆತ್ತಿಗೇರಿತು. ನನಗೆ ಅನುಮತಿ ಕೊಡಲಿಲ್ಲ, ನಿನಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರಲ್ಲ, ಗುರುಗಳದ್ದು ಎಂತಹ ಪಕ್ಷಪಾತ ಎಂದು ಕೂಗಾಡಿದ. ಎರಡನೆಯವನು, ನೀನು ಗುರುಗಳನ್ನು ಏನೆಂದು ಕೇಳಿದೆ ಎಂದು ಪ್ರಶ್ನಿಸಿದ. ಮೊದಲನೆಯವನು, ಆ ತೋಟದಲ್ಲಿ ಸುತ್ತುವ ಸಮಯದಲ್ಲಿ, ಅಂದರೆ ಪ್ರಾರ್ಥನೆ ಮಾಡುವಾಗ ಧೂಮಪಾನ ಮಾಡಬಹುದೇ ಎಂದು ಕೇಳಿದೆ. ಅವರು ಸಾಧ್ಯವಿಲ್ಲವೆಂದು ನನ್ನನ್ನು ಬೈದು ಕಳುಹಿಸಿದರು ಎಂದ. ಆಗ ಎರಡನೆಯವನು, ನೀನು ಅನುಮತಿ ಕೇಳಿದ ಪ್ರಶ್ನೆಯ ಪರಿ ಸರಿಯಿಲ್ಲ, ಅದಕ್ಕೆ ನಿನಗೆ ಅನುಮತಿ ಸಿಗಲಿಲ್ಲ ಎಂದ. ಮೊದಲನೆಯವನು, ನೀನು ಹೇಗೆ ಪ್ರಶ್ನೆ ಕೇಳಿದೆ ಎಂದು ಕೇಳಿದ. ಎರಡನೆಯವನು, ನಾನು ಪ್ರಾರ್ಥನಾ ಸಮಯದಲ್ಲಿ ಧೂಮಪಾನ ಮಾಡಬಹುದೇ ಎಂದು ಗುರುಗಳನ್ನು ಕೇಳುವ ಬದಲು ಧೂಮಪಾನ ಮಾಡುವಾಗ ಪ್ರಾರ್ಥನೆ ಮಾಡಬಹುದೇ ಎಂದು ಕೇಳಿದೆ. ಅವರು ಖಂಡಿತ ಮಾಡಬಹುದು ಎಂದರು. ನಾನೀಗ ಧೂಮಪಾನ ಮಾಡುತ್ತಿದ್ದೇನೆ, ಹಾಗೆಯೇ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಪರಿಸ್ಥಿತಿ ಒಂದೇ ಆದರೂ ಅದನ್ನು ವಿವರಿಸುವ ಬಗೆಯನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದರೆ ಸಾಕಿತ್ತು. ನನಗೆ ಅನುಮತಿ ಕೊಡಲಿಲ್ಲ, ನಿನಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರಲ್ಲ, ಗುರುಗಳದ್ದು ಎಂತಹ ಪಕ್ಷಪಾತ ಎಂದು ಕೂಗಾಡಿದ. ಎರಡನೆಯವನು, ನೀನು ಗುರುಗಳನ್ನು ಏನೆಂದು ಕೇಳಿದೆ ಎಂದು ಪ್ರಶ್ನಿಸಿದ. ಮೊದಲನೆಯವನು, ಆ ತೋಟದಲ್ಲಿ ಸುತ್ತುವ ಸಮಯದಲ್ಲಿ, ಅಂದರೆ ಪ್ರಾರ್ಥನೆ ಮಾಡುವಾಗ ಧೂಮಪಾನ ಮಾಡಬಹುದೇ ಎಂದು ಕೇಳಿದೆ. ಅವರು ಸಾಧ್ಯವಿಲ್ಲವೆಂದು ನನ್ನನ್ನು ಬೈದು ಕಳುಹಿಸಿದರು ಎಂದ. ಆಗ ಎರಡನೆಯವನು, ನೀನು ಅನುಮತಿ ಕೇಳಿದ ಪ್ರಶ್ನೆಯ ಪರಿ ಸರಿಯಿಲ್ಲ, ಅದಕ್ಕೆ ನಿನಗೆ ಅನುಮತಿ ಸಿಗಲಿಲ್ಲ ಎಂದ. ಮೊದಲನೆಯವನು, ನೀನು ಹೇಗೆ ಪ್ರಶ್ನೆ ಕೇಳಿದೆ ಎಂದು ಕೇಳಿದ. ಎರಡನೆಯವನು, ನಾನು ಪ್ರಾರ್ಥನಾ ಸಮಯದಲ್ಲಿ ಧೂಮಪಾನ ಮಾಡಬಹುದೇ ಎಂದು ಗುರುಗಳನ್ನು ಕೇಳುವ ಬದಲು ಧೂಮಪಾನ ಮಾಡುವಾಗ ಪ್ರಾರ್ಥನೆ ಮಾಡಬಹುದೇ ಎಂದು ಕೇಳಿದೆ. ಅವರು ಖಂಡಿತ ಮಾಡಬಹುದು ಎಂದರು. ನಾನೀಗ ಧೂಮಪಾನ ಮಾಡುತ್ತಿದ್ದೇನೆ, ಹಾಗೆಯೇ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಪರಿಸ್ಥಿತಿ ಒಂದೇ ಆದರೂ ಅದನ್ನು ವಿವರಿಸುವ ಬಗೆಯನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದರೆ ಸಾಕಿತ್ತು.